ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ತಮಿಳುನಾಡಲ್ಲಿ ಬಗೆಹರಿಯದ ಸರ್ಕಾರ ರಚನೆ ಬಿಕ್ಕಟ್ಟು, ದಳ ಸಿಗದೆ ಪತಿ ಅತಂತ್ರ, ಸರಳ ಬಹುಮತ ತೋರಿಸಿ ಸರ್ಕಾರ ರಚಿಸಿ ಎಂದ ರಾಜ್ಯಪಾಲರು. ದಳಪತಿ ವಿಜಯ್ ಎರಡನೇ ಮನವಿಗೂ ಅದೇ ಹಳೆ ಉತ್ತರ. ರಾಜ್ಯ ಸಚಿವ ಸಂಪುಟದ ನಿರ್ಧಾರ, ನರೇಗಾ ಅನುದಾನ ಕೋರಿ ಕೋರ್ಟ್ಗೆ ಸರ್ಕಾರ ಮೊರೆ, ರಾಮ್ಜಿ ಯೋಜನೆಗೆ ಇನ್ನೂ ಚಾಲನೆಯೇ ಸಿಕ್ಕಿಲ್ಲ. ಧಾರ್ಮಿಕ ಆಚರಣೆ ಪ್ರಶ್ನೆ ಮಾಡಿದ್ರೆ ಧರ್ಮವೇ ಛಿದ್ರ, ನಾಗರಿಕತೆಗೂ ಅಪಾಯ ಆಗುತ್ತೆ ಎಂದ ಸುಪ್ರೀಂ ಕೋರ್ಟ್. ಸೈಬರ್ ಕ್ರೈಮ್ ದೇಶದಲ್ಲೇ ಬೆಂಗಳೂರಿನಲ್ಲಿ ಅತಿ ಹೆಚ್ಚು, ಎನ್ಸಿಆರ್ಟಿ ಅಂಕಿಅಂಶದಲ್ಲಿ ಬಹಿರಂಗವಾಗಿದೆ. ಮಮತಾ ಸರ್ಕಾರವೇ ವಜಾ, ರಾಜೀನಾಮೆ ನೀಡದ್ದಕ್ಕೆ ಸರ್ಕಾರ ವಿಸರ್ಜಿಸಿದ ಗವರ್ನರ್. ನಾಳೆ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ, 10 ಲಕ್ಷ ಅಭಿಮಾನಿಗಳ ಆತಿಥ್ಯಕ್ಕೆ ಚಿತ್ರದುರ್ಗದಲ್ಲಿ ಭರದ ತಯಾರಿ ಸಾಗಿದೆ. ಸಿಂಧೂರ್ನಲ್ಲಿ ಭಾರತ ಹೊಡೆದಿದ್ದ 13 ಪಾಕ್ ವಿಮಾನ, 11 ವಾಯುನೆಲೆ ಉಡೀಸ್ ಮೊದಲ ಬಾರಿ ಬಹಿರಂಗಗೊಳಿಸಿದ ಭಾರತೀಯ ವಾಯುಪಡೆ. ಸಂವಿಧಾನಕ್ಕೆ ಅಗೌರವ ತೋರುವ ಬದಲು ಮಮತಾ ಕೋರ್ಟ್ಗೆ ಹೋಗಲಿ ಎಂದು ಆರ್ ಅಶೋಕ್ ಹೇಳಿದ್ದಾರೆ. ಕಸ ಸಂಗ್ರಹಣೆಯಾಗದೆ ಗಬ್ಬೆದ್ದು ನಾರುತ್ತಿರುವ ಬೆಂಗಳೂರು ರಸ್ತೆಗಳು, ವಿಲೇವಾರಿಗೆ ಹೋದ ವಾಹನಗಳು ವಾಪಸ್ ಬಾರದೆ ಸಮಸ್ಯೆ. ಕಸ ಸಂಗ್ರಹಣೆಯಲ್ಲಿ ವ್ಯತ್ಯಯ ಉಂಟಾಗಿದೆ, ಜನರ ಆಕ್ರೋಶ ತೀವ್ರವಾಗಿದೆ. ಬೆಂಗಳೂರಿನ ಹಳೆ ಕಟ್ಟಡ ಮಾಲೀಕರಿಗೆ ನೋಟಿಸ್ ನೀಡಲು ಜಿಬಿಎ ತೀರ್ಮಾನ ಮಾಡಿದೆ. ನಗರದಲ್ಲಿ 350ಕ್ಕೂ ಹೆಚ್ಚು ಅಪಾಯಕಾರಿ ಕಟ್ಟಡಗಳ ಗುರುತು ಹಾಕಲಾಗಿದೆ. 9.68 ಲಕ್ಷ ಮೌಲ್ಯದ ರೋಗಿಯ ಚಿನ್ನ ಕಳುವಾಗಿದೆ. ಮಹಿಳಾ ಸಿಬ್ಬಂದಿಯ ಬಂಧನವಾಗಿದೆ. ಪೋಕ್ಸೋ ಪ್ರಕರಣಕ್ಕೆ ಹೆದರಿ ಲಾಕಪ್ಗೆ ನುಗ್ಗಿದ ಭೂಪ, ಬಂಧಿತ ವ್ಯಕ್ತಿಗೆ 10 ಕೆಜಿ ಬಾಳೆಹಣ್ಣು ಆತಿಥ್ಯ. ಮಳೆ ಬಂದರೂ ಉತ್ತರದಲ್ಲಿ ಬಿಸಿ ಗಾಳಿ ಸಾಧ್ಯತೆ, ಎಚ್ಚರಿಕೆ ನೀಡಿದ ರಾಜ್ಯ ಹವಾಮಾನ ಇಲಾಖೆ. 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗುವ ಭೀತಿ. ಗೃಹಲಕ್ಷ್ಮಿಯರು ಬದುಕಿದ್ದರೂ ದಾಖಲೆಯಲ್ಲಿ ಮರಣ, ತಾಂತ್ರಿಕ ದೋಷ ಹಿನ್ನೆಲೆ 3 ಫಲಾನುಭವಿಗಳಿಗೆ ತಲುಪದ ಹಣ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಶಿಶುಪಾಲನಾ ಘಟಕ. ದೇಶದಲ್ಲೇ ಮೊದಲ ಘಟಕದಲ್ಲಿ 9 ಮಕ್ಕಳಿಗೆ ಆಶ್ರಯ ನೀಡಲಾಗಿದೆ. 2 ಶಿಕ್ಷಕರ ನೇಮಕವಾಗಿದೆ. ಶಾಸಕ ಜೀವರಾಜ್ ವಿರುದ್ಧ ಎಫ್ಐಆರ್ಗೆ ನೀಡಿದ ತಡೆಯಾಜ್ಞೆ ಜೂನ್ 3ರವರೆಗೆ ವಿಸ್ತರಣೆಯಾಗಿದೆ. ವಿಜಯ್ ಸರ್ಕಾರಕ್ಕೆ 6 ತಿಂಗಳು ತೊಂದರೆ ಕೊಡಲ್ಲ ಎಂದ ಸ್ಟಾಲಿನ್, ಸರ್ಕಾರ ರಚಿಸಲಿ ಎನ್ನುತ್ತಲೇ ಮಾರ್ಮಿಕ ಹೇಳಿಕೆ ಕೊಟ್ಟ ಡಿಎಂಕೆ ಮುಖ್ಯಸ್ಥ. 6 ತಿಂಗಳ ನಂತರ ಏನು ನಡೆಯಲಿದೆ? ಕುತೂಹಲ ಕೆರಳಿಸಿದೆ ಅವರ ಈ ನಡೆ. ಪದಗ್ರಹಣದ ತಯಾರಿ ಇದೆ, ಊಟಕ್ಕೆ ಬರಲ್ಲವೆಂದಿದ್ದ ರಥ್. ಸುವೇಂದು ಪಿಎ ಸೋದರ ದೇವ್ ಕಣ್ಣೀರು ಹಾಕಿದ್ದಾರೆ. ಸಿಎಂ ಆಯ್ಕೆ ಮಾಡಿ ಎಂದು ಕೈ ಹೈಗೆ ಕೇರಳ ಶಾಸಕರಿಂದ ಆಗ್ರಹ. ಸಭೆಯಲ್ಲಿ 1 ಸಾಲಿನ ಪ್ರಸ್ತಾವ ಅಂಗೀಕಾರ. ಟಿವಿಗೆ ಸರ್ಕಾರ ರಚನೆಗೆ ಅಡ್ಡಿ ಬಂದ್ರೆ 108 ಶಾಸಕರು ರಿಸೈನ್. ಅಣ್ಣಾ ಡಿಎಂಕೆಗೆ ವಿಜಿ ಟೀಮ್ ವಾರ್ನ್ ಮಾಡಿದ್ದಾರೆ. ಇನ್ನು ದೇಶ ವಿದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ದೇಶ ವಿದೇಶ ಈ ಪುಟದಲ್ಲಿ ದೇಶ ವಿದೇಶದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ನೀವು ಈ ಪುಟವನ್ನ ಓದಬಹುದು. ಇನ್ನು IPL ಟೈಮ್. ಜಯ ನಂತರ ನಿಟ್ಟುಸಿರು ಬಿಟ್ಟ ಲಕ್ನೌ. LSG 209 ರನ್, 3 ವಿಕೆಟ್. ಮಾರ್ ಶತಕ, 9 ರನ್ನಿಂದ ಸೋತ RCB. ನಿನ್ನೆ ಮ್ಯಾಚ್ ಅಂತೂ ರೋಚಕವಾಗಿತ್ತು. ಸ್ಟಿಲ್ ಎಂಡ್ವರೆಗೂ RCB ಗೆಲ್ಲುತ್ತೆ ಅನ್ನೋ ಒಂದು ಹೋಪ್ ಇತ್ತು, ಆದರೆ ಗೆದ್ದಿಲ್ಲ, ಸೋತಿದ್ದಾರೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಮುಂದಿನ ಪಂದ್ಯದಲ್ಲಿ ಅವರು ಗೆಲ್ಲಿ ಅನ್ನೋದನ್ನ ಆಶಿಸೋಣ. ಆ್ಯಂಡ್ ಈ ಸಲ ಕೂಡ ಕಪ್ ನಮ್ದೆ. ಕ್ರಿಕೆಟರ್ ಸೂರ್ಯಕುಮಾರ್ ದಂಪತಿಗೆ ಹೆಣ್ಣು ಮಗು ಜನನವಾಗಿದೆ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.